ನೀವು ನಮ್ಮ ಕಿವಿಗೆ ಇಯರ್ಬಡ್ಸ್ನ ಯೂಸ್ ಮಾಡಿಕೊಂಡು ಕಿವಿ ಕ್ಲೀನ್ ಮಾಡ್ತಿದ್ದೀರಾ. ಸೊ ಈ ವಿಡಿಯೋ ನಿಮ್ಗೋಸ್ಕರ ಮಾಡಿರೋದು. ಯಾಕೆ ಅಂದರೆ ನೀವು ಯೂಶ್ವಲಿ ಅದು ಇಯರ್ಬಡ್ಸ್ ಇಂದ ಪ್ಯಾಕೆಟ್ ನೋಡುವಾಗನೇ ಅದರಲ್ಲಿ ಕ್ಲೀನ್ ಆಗಿ ಬರ್ದಿರ್ತಾರೆ, ಡು ನಾಟ್ ಯೂಸ್ ಇನ್ ದ ಇಯರ್ ಕೆನಾಲ್ ಅಂತ. ದೆನ್ ವೈ ಆರ್ ವಿ ಯೂಸಿಂಗ್ ದ್ಯಾಟ್ ಇನ್ ದ ಇಯರ್? ಏನಂದ್ರೆ ಬಹಳ ಜನ ಏನ್ ಅನ್ಕೊಂತಾರೆ, ಕಿವಿ ಮುಚ್ಕೊಳ್ಳುತ್ತೆ, ಕಿವಿ ಕ್ಲೀನ್ ಮಾಡಬೇಕಂದ್ರೆ ದೇ ಆರ್ ಪುಟ್ಟಿಂಗ್ ದ ಇಯರ್ಬಡ್ಸ್ ಇನ್ಸೈಡ್ ದ ಇಯರ್ ಅಂಡ್ ರಿಮೂವಿಂಗ್ ದ ವ್ಯಾಕ್ಸ್. ಬಟ್ ಪ್ಲೀಸ್ ಡೋಂಟ್ ಡೂ ದಟ್. ಯಾಕಂದ್ರೆ ಫಸ್ಟ್ ಥಿಂಗ್, ನೀವು ಇಯರ್ಬಡ್ಸ್ ಅನ್ನ ಹಾಕುವಾಗ ಎಷ್ಟು ಬಾಲ ವ್ಯಾಕ್ಸ್ ಹೊರಗಡೆ ತೆಗಿತೀರೋ ಅದಕ್ಕಿಂತ ಜಾಸ್ತಿ ಒಳಗಡೆ ಪುಷ್ ಮಾಡ್ತಿದ್ದೀರಾ. ಸೊ ಪುಷ್ ಮಾಡುವಾಗ ಅದು ಇನ್ನೂ ಇಯರ್ನ ಬ್ಲಾಕೇಜ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಸೊ ನೀವು ಇಯರ್ಬಡ್ಸ್ ನ ಹಂಗೆ ಹಾಕುವಾಗ ಕೆನಾಲ್ ಒಳಗಡೆ ದೇರ್ ಆರ್ ಹೈ ಚಾನ್ಸಸ್ ಆಫ್ ಇಂಜೂರಿಂಗ್ ದ ಇಯರ್ ಕೆನಾಲ್, ಮತ್ತೆ ರಕ್ತ ಬರಕ್ ಶುರುವಾಗುತ್ತೆ. ಸೊ ನೀವು ಅದು ಕೆನಾಲ್ ಇಂದ ಡ್ಯಾಮೇಜ್ ಮಾಡಿಬಿಟ್ಟು ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಪಾಯಿಂಟ್, ಸೊ ದ ಹೈ ಚಾನ್ಸಸ್ ಆಫ್ ಪುಟ್ಟಿಂಗ್ ಇಯರ್ಬಡ್ಸ್ ಇನ್ ದ ಇಯರ್ ಕೆನಾಲ್ ಇಸ್, ನೀವು ಡೈರೆಕ್ಟ್ ಆಗಿ ಟಿಂಪಾನಿಕ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಪರ್ದೆ ಅಂತ ಇರುತ್ತಲ್ಲ, ಸೊ ಅದರಲ್ಲಿ ನೀವು ಇಯರ್ಬಡ್ಸ್ ಹಾಕ್ಬಿಟ್ಟು ತೂತ್ ಮಾಡ್ಬಿಡ್ತೀರಾ. ಸೊ ಏನಾಗುತ್ತೆ, ಹಿಯರಿಂಗ್ ಲಾಸ್ ಮತ್ತೆ ಇಯರ್ ಡಿಸ್ಚಾರ್ಜಸ್ ಅದೆಲ್ಲ ಬಹಳ ಚಾನ್ಸಸ್ ಶುರುವಾಗುತ್ತೆ. ಮತ್ತೆ ಫಿಫ್ತ್ ಪಾಯಿಂಟ್, ದ ವರ್ಸ್ಟ್ ಥಿಂಗ್ ಎವರ್ ಅಂದ್ರೆ, ನೀವು ಬಡ್ಸ್ ನ ಹಾಕುವಾಗ ಅದು ಒಳಗಡೆನೆ ಕುತ್ಕೊಂಡು ಒಂದು ಫಾರಿನ್ ಬಾಡಿ ಆಗಿ ಚೇಂಜ್ ಆಗುತ್ತೆ. ಸೊ ಅದರಲ್ಲಿಂದ ನಿಮ್ಗೆ ಇನ್ಫೆಕ್ಷನ್ಸ್, ಇರಿಟೇಷನ್ಸ್, ಇಯರ್ ಪೈನ್ ಎಲ್ಲ ಆಗುತ್ತೆ. ಸೊ ಪ್ಲೀಸ್ ಡೋಂಟ್ ಯೂಸ್ ಇಯರ್ಬಡ್ಸ್ ಇನ್ ಯೋರ್ ಇಯರ್. ಸೊ ನಮ್ಮ ಕಿವಿನ ನ್ಯಾಚುರಲ್ ಆಗಿನೇ ಇಟ್ ಕ್ಯಾನ್ ಗೆಟ್ ಔಟ್ ದ ಇಯರ್ ವ್ಯಾಕ್ಸ್ ಔಟ್ಸೈಡ್. ಸೊ ಅದು ನಮಗೆ ಪ್ರೊಟೆಕ್ಟಿವ್ ಆಗಿ ಇರೋದು. ಸೊ ನೀವು ಬಾಲ ವ್ಯಾಕ್ಸ್ ತೆಗಿವಾಗ ಏನಾಗುತ್ತೆ, ಲೇಯರ್ ಆಫ್ ಚರ್ಮ ತೆಗಿಯಕ್ ತರ ಅದರ್ಲಂದು ಮತ್ತೆ ನಮಗೆ ಕಡ್ತಾ ಬರೋದು ಮತ್ತೆ ಕಿವಿಯಿಂದ ನೋವು ಬರೋದು ಅದೆಲ್ಲ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಯೂಸ್ ಇಯರ್ಬಡ್ಸ್ ಇನ್ ಯೋರ್ ಇಯರ್.